ಇತಿಹಾಸ ಏನು ಎಲ್ಲವೂ ಕೂಡ ನೋಡ್ಕೊಂಡು ಬಂದ್ವಿ. ಈಗ ತಾನೇ ನಾವು ಹೇಳಿರುವಂಥ ಮುಖ್ಯ ವಿಷಯ ಏನಪ್ಪ ಅಂದರೆ ಕ್ಷೇತ್ರದಲ್ಲಿರುವಂಥದ್ದು ದೈವದೇವರ ಭೇಟಿ. ಈ ಕ್ಷೇತ್ರದಲ್ಲಿರುವಂತಹ ನಾಲ್ಕೈದು ತಾಯಿ ದೈವದ ಭಂಡಾರ ಈ ಕ್ಷೇತ್ರಕ್ಕೆ ಬಂದ ನಂತರವೇ ಈ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಪ್ರಾರಂಭಗೊಳ್ಳಿರುವಂಥದ್ದು. ಹಾಗಾದರೆ ದೈವದೇವರ ಭೇಟಿಯ ಈ ಒಂದು ಮಹಿಮೆ ಏನು, ಇತಿಹಾಸವೇನು, ಎಲ್ಲದರ ಬಗ್ಗೆ ನಮಗೆ ತಿಳಿಸ್ಕೊಡ್ಲಿಕ್ಕೆ ಸಜೀಪ ಮಾಗನಿಯ ತಂತ್ರಿಗಳಾಗಿರುವಂತಹ ಎಂ ಸುಬ್ರಹ್ಮಣ್ಯ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆನೇ ಮಾತಾಡೋಣ. ಸರ್ ನಮಸ್ತೆ. ಮುಖ್ಯವಾಗಿ ಕ್ಷೇತ್ರದಲ್ಲಿ ಇತಿಹಾಸ ಇರುವಂಥದ್ದು ದೈವದೇವರ ಭೇಟಿ, ಕ್ಷೇತ್ರದ ನಾಲ್ಕೈದು ತಾಯ ದೈವದ ಒಂದು ಭಂಡಾರ ಬಂದು ಕ್ಷೇತ್ರದಲ್ಲಿ ಜಾತ್ರೋತ್ಸವ ಪ್ರಾರಂಭಗೊಳ್ಳಿರುವಂಥದ್ದು, ಇದರ ಬಗ್ಗೆ ಹೇಳೋದಾದರೆ ಸರ್. ಸಜೀಪ ಮಾಗಣಿಯಲ್ಲಿ ವಿಶೇಷವಾಗಿ ನಂದಾವರ ವಿನಾಯಕ ಶಂಕರನಾಡು ರುದ್ರಾಂಬದೇವರ ಸ್ಥಾನ ಬಹಳ ಪುರಾಣ ಪ್ರಸಿದ್ಧವಾದಂಥ, ಇತಿಹಾಸ ಪ್ರಸಿದ್ಧವಾದಂಥ ದೇವಸ್ಥಾನ. ಕಂದಾಯ ಇಲಾಖೆಯಲ್ಲಿ ನೋಡಿದರೆ ಸಜೀಪ 300 ಗ್ರಾಮದಲ್ಲಿ ಈ ದೇವಸ್ಥಾನ ಇರುವುದಾದರೂ ಇವತ್ತು ಮಾಗಣಿಯ ವ್ಯಾಪ್ತಿ ಬರುವಾಗ ಸಜೀಪ ಮಾಗಣಿಯ ಒಂದು ಪ್ರಧಾನವಾದಂಥ ಆರಾಧ್ಯ ಕೇಂದ್ರವಾಗಿರ್ತದೆ. ಈ ಸನಾತನ ಆರಾಧನಾ ಕೇಂದ್ರ ಬಹಳಷ್ಟು ಮಹತ್ವವನ್ನು ಹೊಂದಿದೆ. ಸಜೀಪ ಮಾಗಣಿಯಲ್ಲಿ ಯಾವುದೇ ಮನೆಯಲ್ಲಿ ಶುಭ ಕಾರ್ಯಗಳಾಗುವುದಿದ್ದರೂ ನಂದಾವರದ ಒಂದು ಸೇವೆಯ ಪ್ರಸಾದ ಇದ್ದರೆ ಮಾತ್ರ ಆ ಶುಭ ಕಾರ್ಯಗಳು ಯಶಸ್ವಿಯಾಗುವುದಂತ ಹೇಳುವಂಥ ಆ ಇತಿಹಾಸ ನಮಗೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಇನ್ನು ದೈವದೇವರುಗಳ ಭೇಟಿ ಅಂತ ಹೇಳಿದರೆ ಈ ಸಜೀಪ ಮಾಗಣೆಗೂ ನಂದಾವರ ಕ್ಷೇತ್ರಕ್ಕೂ ಅವಿನಾಭಾವದಂಥ ಸಂಬಂಧವಿದೆ. ಈಗಾಗಲೇ ಪ್ರಸ್ತುತದಲ್ಲಿ ತಿಳಿಸಿರುವಂತೆ ಈ ನಂದಾವರ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಕೊಡಿಯೇರಿ ಜಾತ್ರೆ ಆರಂಭವಾಗುವುದು ಪೂರ್ವ ಪದ್ಧತಿ. ಹಾಗೆ ಆ ಕೊಡಿ ಏರುವಂಥ ಸಂದರ್ಭದಲ್ಲಿ ಮಾಗಣೆಯ ದೈವವಾದಂತಹ ನಾಲ್ಕೈದು ದೈವದ ಭಂಡಾರ ಸಜೀಪ ಮಣ್ಣಿನಿಂದ ಇಲ್ಲಿಗೆ ಆ ಭಂಡಾರ ಸಮೇತ ವೈಭವಿತವಾಗಿ ಆಗಮಿಸಿ ಆ ದೈವದ ಅಪ್ಪಣೆಯ ಪ್ರಕಾರವಾಗಿ ಕೊಡಿಯಿರುವಂಥ ಒಂದು ಪೂರ್ವಶಿಷ್ಟ ಸಂಪ್ರದಾಯ ಇಲ್ಲಿ ಆಚರಿಸಿಕೊಂಡು ಬರಲಾಗ್ತಿದೆ. ಇನ್ನು ಹಿಂದಿನ ಸ್ವಲ್ಪ ಇತಿಹಾಸವನ್ನು ನೋಡಿದರೆ ಸಜೀಪ ಮಾಗಣೆಯಲ್ಲಿ ಅರಸು ದೈವಗಳು ಮಿತ್ತಮಜಲು ಕ್ಷೇತ್ರದಲ್ಲಿ ಬಹಳ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಅಣ್ಣ ತಮ್ಮಂದಿರುಗಳ ಆ ನಡೆಯೋರು ದೈವಗಳು ಅಂತ ಹೇಳುವಂಥ ಆ ಸತ್ಯಗಳೇನಿದೆ, ಆ ನಂದಾವರ ಅರಸರು ಹಾಗೂ ಅದಕ್ಕಿಂತ ಹಿಂದೆ ಬಂಗಾಡಿ ಅರಸರ ವ್ಯಾಪ್ತಿಗೆ ಒಳಪಟ್ಟಂತೆ ಈ ನಂದಾವರ ಕ್ಷೇತ್ರ ಸಜೀಪ ಮಾಗಣೆ ಆಡಳಿತ ಒಂದು ದಿವಸದಲ್ಲಿ 12 ಗಂಟೆಯ ಕಾಲಾವಧಿಯ ಆಳ್ವಿಕೆ ಬಂಗಾಡಿ ಅರಸುಗಳ ಒಡೆತನಕ್ಕೆ ಸೇರಿದರೆ ಉಳಿದ 12 ಗಂಟೆಗಳ ಅವಧಿ ಆ ನಡೆಯೋಳು ದೈವಗಳ ಆಡಳಿತಕ್ಕೆ ಒಳಪಟ್ಟಿತ್ತು ಅಂತ ಹೇಳುವಂಥ ಇತಿಹಾಸ ಭಾಳ ಹಿಂದಿನ ತಲೆಮಾರಿನವರಿಗೆ ಗೊತ್ತಿರುವಂಥ ವಿಚಾರ. ಇನ್ನು ನರಿಕೊಂಬು ವೆಂಕಟರಾಯರು ಸಾಧಾರಣ 100 ವರ್ಷಗಳ ಹಿಂದೆ ಈ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಿದವಾಗ ಬ್ರಹ್ಮಕಲಶದ ಸಂದರ್ಭದಲ್ಲಿ ಮಾಗಣೆಯಲ್ಲಿ ಆವಾಗ ದೈವಗಳಿಗೆ ಜೋಗ ಬರುವಂಥ ಒಂದು ಸಂಪ್ರದಾಯ ಇತ್ತು. ನಾವು ದೈವಗಳಿಗೆಲ್ಲ ದರ್ಶನ ಪಾತ್ರೆಗಳ ಮೂಲಕ ದರ್ಶನವನ್ನು ಪಡೆಯುವಂಥ ವ್ಯವಸ್ಥೆ ಇದ್ದರೆ ದೈವಗಳಿಗೆ ಬ್ರಾಹ್ಮಣರಿಂದ ಜೋಗ ಭರಿಸುವಂಥ ಒಂದು ಸಂಪ್ರದಾಯ ಸಜೀಪ ಮಾಗಣೆಯಲ್ಲಿತ್ತು. ಹಾಗೆ ಅಣ್ಣ ತಮ್ಮಂದಿರು ದೈವಗಳಿಗೆ ಇಬ್ಬರು ಬ್ರಾಹ್ಮಣ ಮಂದಿರದವರಿಗೆ ಜೋಗ ಅಂದರೆ ಆವೇಶ ಬಂದು ಆ ಮೂಲಕವಾಗಿ ದೈವಗಳ ಅಥವಾ ಈ ರೂಢಿಯಲ್ಲಿ ಹೇಳುವಂತೆ ಸತ್ಯಗಳ ಅಭಯವನ್ನು ಪಡೆದು ಇಲ್ಲಿ ಕ್ಷೇತ್ರದಲ್ಲಿ ಮುಂದಿನ ಕೆಲಸಗಳು ಆಗುವಂಥ ಒಂದು ಸಂಪ್ರದಾಯ ಹಿಂದೆ ರೂಢಿಯಲ್ಲಿತ್ತು. ಇವತ್ತು ಆ 2 ಮನೆತನಗಳವರು ಇದ್ದರೂ ಆ ಜೋಗ ಅಥವಾ ಆ ಜೋಗಕ್ಕೆ ನಿಲ್ಲುವಂಥ ಸಂಪ್ರದಾಯ ಇಲ್ಲಿ ಹಲವಾರು ವರ್ಷಗಳಿಂದ ನ್ಯೂನತೆಯಲ್ಲಿ ನಾವು ಕಂಡುಕೊಳ್ತಾ ಇದ್ದೇವೆ. ಹಾಗೆ ಇಲ್ಲಿ ಪ್ರಧಾನವಾಗಿ ಇತಿಹಾಸವನ್ನು ನೋಡಿದರೆ ದೈವಗಳ ಆರಾಧನೆಯಲ್ಲಿ ಮಾಗಣೆಯಲ್ಲಿ ವಿಶೇಷವಾಗಿ ದೈವಗಳ ಆಡಳಿತವೇ ಪ್ರಮುಖವಾಗಿದ್ದು ಇವತ್ತು ಕೂಡ ಮಾಗಣೆಯಲ್ಲಿ ಯಾವುದೇ ಒಂದು ತೀರ್ಮಾನ ಬರಬೇಕಿದ್ದರೂ ಮಿತ್ತಮಜಲು ಕ್ಷೇತ್ರದಲ್ಲಿ ದೈವಗಳ ಅಪ್ಪಣೆಯನ್ನು ಪಡೆದೇ ಧಾರ್ಮಿಕ ಅಥವಾ ಯಾವುದೇ ಒಂದು ಕಟ್ಟುಪಾಡುಗಳ ವಿಚಾರದಲ್ಲಿ ಅಂತಿಮ ತೀರ್ಮಾನವನ್ನು ಕೊಡುವಂಥ ಒಂದು ವ್ಯವಸ್ಥೆ ಏನಿದ್ರೂ ಅದು ದೈವಗಳ ಅಭಯದ ಮೂಲಕ ನಡೆದುಕೊಂಡು ಬರುವಂಥ ಸಂಪ್ರದಾಯ ಇವತ್ತು ಕೂಡ ಇಲ್ಲಿ ಆಚರಣೆಯಲ್ಲಿದೆ. ಹಾಗೆ ಮಿತ್ತಮಜಲು ಕ್ಷೇತ್ರದಲ್ಲಿ ದೈವಗಳಿಗೆ ಹಾಗೆ 4-5 ದೈವಕ್ಕೆ ಹಾಗೆ ವಿಶೇಷವಾಗಿ ಸಂಕೇಶ ಎನ್ನುವ ಸ್ಥಳದಲ್ಲಿ ನಮ್ಮ ಮಾಗಣೆಯಲ್ಲಿ ಅಪರೂಪವಾದಂತಹ ಉಳ್ಳಾಲ್ತಿ ದೈವಕ್ಕೆ ಇತಿಹಾಸ ಪ್ರಸಿದ್ಧವಾದಂಥ ಪುದ್ದಾರ್ಮೆಚ್ಚಿ ಅಂತ ಹೇಳುವಂಥ ಆ ಜಾತ್ರೆ ಪ್ರತಿ ವರ್ಷ ಮಕರ ಸಂಕ್ರಮಣದ ಪರ್ವಕಾಲದಲ್ಲಿ ನಡೆಯುತ್ತಿರುವುದು ಬಹಳ ವಿಶೇಷ. ಸಾಲಂಕೃತವಾಗಿ ಒಂದು ಸ್ತ್ರೀಗೆ ವಿವಾಹ ಕಾಲದಲ್ಲಿ ಯಾವ ರೀತಿ ಅಲಂಕಾರ ಮಾಡಲಾಗ್ತದೆ ಅದೇ ರೀತಿಯಲ್ಲಿ ಉಳ್ಳಾಲ್ತಿ ದೈವವನ್ನು ಅಲಂಕಾರ ಮಾಡಿ ಗಡಿ ಪ್ರಧಾನರು ಕೈಯಲ್ಲಿ ಹಿಡಿದುಕೊಂಡು ಬಂದು ಹೆಚ್ಚಿನ ನರ್ತನ ಇಲ್ಲದೆ ಬಹಳ ಸಾಂಕೇತಿಕವಾಗಿ ಒಂದು ದೈವಕ್ಕೆ ನೇಮ ಉತ್ಸವ ಆಗುತ್ತಿರುವುದು ಸಜೀಪ ಮಾಗಣೆಯಲ್ಲಿ ಉಳ್ಳಾಲ್ತಿ ದೈವದ ನೇಮೋತ್ಸವಕ್ಕೆ ಬಹಳ ಪ್ರಾಧಾನ್ಯತೆ ಇದೆ. ಇದು ಇತಿಹಾಸದಲ್ಲಿ ಕೂಡ ಪ್ರಸಿದ್ಧವಾಗಿ ಎಲ್ಲ ಜನಜನಿತವಾಗಿರುವಂತಹ ವಿಚಾರ. ಉಳ್ಳಾಲ್ತಿ ದೈವಕ್ಕೆ ಪುದ್ದಾರ್ಮೆಚ್ಚಿಯ ಮೂಲಕವಾಗಿ ನಮ್ಮ ಈ ಸಜೀಪ ಮಾಗಣೆಯಲ್ಲಿ ಹೊಸ ಅಕ್ಕಿ ಊಟ ಅಂತ ಹೇಳುವಂತಿದ್ದರೆ ಆ ಪುದ್ದಾರ್ಮೆಚ್ಚಿಯ ನಂತರ ನಾವು ಹೊಸ ಅಕ್ಕಿಯ ಊಟವನ್ನು ಮನೆಯಲ್ಲಿ ಆಚರಿಸುವಂಥ ಒಂದು ಸಂಪ್ರದಾಯ ಹಿಂದಿನಿಂದ ನಡೆದುಕೊಂಡು ಬಂದಂಥ ಪದ್ಧತಿ. ಹಾಗೆ ಈ ಸಜೀಪ ಮಾಗಣಿಗೆ ಮತ್ತು ನಂದಾವರಕ್ಕೆ ಕೂಡ ಹಾಗೆ ಅದೇ ರೀತಿಯ ಅವಿನಾಭಾವ ಸಂಬಂಧವಿದೆ. ಇಲ್ಲಿ ಪ್ರತಿ ವರ್ಷ ಹಿಂದಿನ ಕಾಲದಲ್ಲಿ ಬರಗಾಲ ಬಂದಾವಾಗ
ಗಣಪತಿ ದೇವರಿಗೆ ಬೊಂಡಾಭಿಷೇಕ ಮಾಡುವಂಥ ಒಂದು ಸಂಪ್ರದಾಯವನ್ನು ಆರಂಭಿಸಲಾಯಿತು. ಈ ಬರಗಾಲ ಹೋಗಬೇಕು, ಸುಭೀಕ್ಷೆ ಪ್ರಾಪ್ತಿಯಾಗಬೇಕು, ಮಳೆ ಬೆಳೆಗಳು ಸರಿಯಾಗಿ ಕಾಲಕಾಲಕ್ಕೆ ಆಗಬೇಕು ಅಂತ ಹೇಳುವಂಥ ಒಂದು ಮಹಾ ಸಂಕಲ್ಪವನ್ನು ಮಾಡಿ ಸಜಿಪ ಮಾಗಣೆಯ ವತಿಯಿಂದ ನಂದಾವರದ ಗಣಪತಿ ದೇವರಿಗೆ ಬೊಂಡಾಭಿಷೇಕ ಮಾಡುವಂಥ ಸಂಪ್ರದಾಯ ಹಿಂದೆ ಆ ಬರಗಾಲದ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅದನ್ನು ಇವತ್ತು ಕೂಡ ಪ್ರತಿ ವರ್ಷ ಮಳೆಗಾಲದಲ್ಲಿ ಒಂದು ದಿವಸ ಗೊತ್ತುಪಡಿಸಿದಂಥ ಕಾರ್ತಿಕ ಸೋಮವಾರ, ಕೊನೆಯ ಕಾರ್ತಿಕ ಸೋಮವಾರ ದಿವಸ ಸಜಿಪ ಮಾಗಣೆಯ ವತಿಯಿಂದ ಬೊಂಡಾಭಿಷೇಕ ಕ್ಷೇತ್ರದಲ್ಲಿ ನಡೆದುಕೊಂಡು ಬರೆಸಲಾಗ್ತಿದೆ. ಇದು ಇಂದಿಗೆ ಕೂಡ ನಡೆದುಕೊಂಡು ಬರುವಂಥ ಒಂದು ಪ್ರಾಚೀನ ಕಟ್ಟುಪಾಡುಗಳಲ್ಲಿ ಒಂದಾಗಿರ್ತದೆ. ಈ ಮಾಗಣೆಗೆ ಮತ್ತು ದೇವಸ್ಥಾನಕ್ಕೆ ಸಂಬಂಧವನ್ನು ನಾವು ಆ ಮೂಲಕವಾಗಿ ಕಂಡುಕೊಳ್ಳಬಹುದು. ಅಧಿಕಾರ ವ್ಯಾಪ್ತಿಯಲ್ಲಿ ಅಥವಾ ಆಧುನಿಕ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರದ ವ್ಯವಸ್ಥೆ ಏನಿದೆ, ವ್ಯವಸ್ಥಾಪನಾ ಸಮಿತಿ ಇದ್ದರೂ ಆ ಬೊಂಡಾಭಿಷೇಕದ ದಿವಸ ಮಾಗಣೆಯವರೇ ಬ್ರಹ್ಮಾರ್ಪಣೆ ಬಿಟ್ಟು ಆ ಸೇವೆಗೆ ಪ್ರಸಾದವನ್ನು ಸ್ವೀಕರಿಸುವಂಥ ಒಂದು ಸತ್ಸಂಪ್ರದಾಯ ಇವತ್ತಿಗೂ ಕೂಡ ಈ ಕ್ಷೇತ್ರದಲ್ಲಿ ಉಳಿಸಿಕೊಂಡು ಬರಲಾಗಿದೆ. ಹಾಗೆ ಕ್ಷೇತ್ರದಲ್ಲಿ ವಿವಿಧ ರೀತಿಯ ಆಚರಣೆಗಳು ಮಾಗಣೆಯ ಆ ಒಂದು ಮುತಾಲಿಕೆಯಲ್ಲಿ, ಅಂದರೆ ಪ್ರತಿಯೊಂದು ಕಾರ್ಯಕ್ರಮ ಆಗುವಾಗ ಕೂಡ ಮಾಗಣೆಯರನ್ನು ಮುಂದಿಟ್ಟುಕೊಂಡು ಮಾಡುವಂಥ ಸಂಪ್ರದಾಯ ಇವತ್ತಿಗೆ ಕೂಡ ಈ ಕ್ಷೇತ್ರದಲ್ಲಿ ಅಳವಡಿಸಿಕೊಂಡು ಬರಲಾಗ್ತಿದೆ. ಬಹುಶಃ ನಾವು ಈ ಬಾರಿಯ ಆಮಂತ್ರಣ ಪತ್ರಿಕೆಯನ್ನು, ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ನೋಡಿದರೆ ಗೊತ್ತಾಗ್ತದೆ. ಮಾಗಣೆಯ ಆ ಕೆಲವು ಏನು ಪ್ರಮುಖರಿದ್ದಾರೆ ಅವರಿಗೆಲ್ಲ ಒಂದೊಂದು ದಿವಸದ ಕಾರ್ಯಕ್ರಮಗಳಲ್ಲಿ ಅವರನ್ನು ಆಹ್ವಾನಿಸಿ ಆ ಮೂಲಕವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಒಂದು ಸತ್ಸಂಪ್ರದಾಯವನ್ನು ಪ್ರಸ್ತುತ ವ್ಯವಸ್ಥಾಪನಾ ಸಮಿತಿಯವರು ಅಳವಡಿಸಿಕೊಂಡಿರುವುದು ಇದಕ್ಕೆ ದಾಖಲೆಯಾಗಿ ನಮಗೆ ಕಂಡುಬರ್ತಾ ಇದೆ. ಇನ್ನು ನಮ್ಮ ಸಜಿಪ ಮಾಗಣೆಯಲ್ಲಿ ಹೇಳುವುದಿದ್ದರೆ ಸಜಿಪ ಮುನ್ನೂರು ಗ್ರಾಮ, ಈವಾಗಲೇ ಹೇಳಿದ ಪ್ರಕಾರವಾಗಿ ಸಜಿಪ ಮುನ್ನೂರು ಕಂದಾಯ ಆ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಾಗ ಸಜಿಪ ಮುನ್ನೂರು ಗ್ರಾಮದಲ್ಲಿ ವಿಶೇಷವಾಗಿ ನಮ್ಮ ಮಾಗಣೆಯ ಕ್ಷೇತ್ರವಾದಂಥ ನಂದಾವರ ಕ್ಷೇತ್ರ, ವಿನಾಯಕ ಶಂಕರನಾರಾಯಣ ದುರ್ಗಾಂಬ ದೇವರು, ಹಾಗೆ ಸನಿಹದಲ್ಲಿ ನಂದಾವರದಲ್ಲಿ ವೀರಮಾರುತಿ ದೇವಸ್ಥಾನ, ಹಾಗೆ ಪುರಾತನ ಕಾಲದಿಂದ ಇದ್ದಂಥ ವೀರಭದ್ರ ದೇವಸ್ಥಾನ, ಈಗ ಅದು ನಶಿಸಿ ಹೋಗಿದೆ. ಹಾಗೆ ಇನ್ನು ಈ ದೇವಸ್ಥಾನದ ಪಶ್ಚಿಮ ಭಾಗಕ್ಕೆ ಹೋಗೋದಿದ್ದರೆ ಅಲ್ಲಿ ಮುಗುಳಿಯ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ಹಾಗೆ ಅದರ ಪಕ್ಕದಲ್ಲಿ ಮುನ್ನೂರು ಮಾಗಣೆಯ ಆರಾಧ್ಯ ದೈವವಾಗಿರುವಂಥ ರಾಜೇಂದ್ರ 4-5 ದೈವದ ಆ ಸ್ಥಾನ, ಹಾಗೆ ಜುಮಾದಿ ಬಂಟನ ಸ್ಥಾನ, ಹಾಗೆ ವಿಶೇಷವಾಗಿ ಮಹಾಕಾಳಿಯ ದೇವಸ್ಥಾನ, ಹಾಗೆ ಅದರ ಪಶ್ಚಿಮ ಭಾಗಕ್ಕೆ ಮಂಜಲ್ಪಾದೆಯಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನ ನಮ್ಮ ಸಜಿಪ ಮುನ್ನೂರು ಗ್ರಾಮದಲ್ಲಿ ಆರಾಧನೆ ಮಾಡುತ್ತಿರುವಂಥ ಶ್ರದ್ಧಾ ಕೇಂದ್ರಗಳಾಗಿರ್ತದೆ. ಹಾಗೆ ಸಜಿಪ ಮಾಗಣೆಯಲ್ಲಿ ನೋಡಿದರೆ ಇನ್ನು ಸಜಿಪ ನಡು ಗ್ರಾಮದಲ್ಲಿಯೂ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ. ಹಾಗೆ ಸಜಿಪ ಮೂಡ ಗ್ರಾಮದಲ್ಲಿ ಅನ್ನಪ್ಪಾಡಿಯಲ್ಲಿ ಬಾಲಗಣಪತಿ ದೇವಸ್ಥಾನ, ಹಾಗೆ ಈಶ್ವರಮಂಗಲ ಸಜಿಪ ಮೂಡ ಗ್ರಾಮದಲ್ಲಿ ಸದಾಶಿವ ದೇವರ ಆರಾಧನೆ ಕೂಡ ಶ್ರದ್ಧಾಭಕ್ತಿಯಿಂದ ಊರ ಪರವೂರ ಭಕ್ತಾಭಿಮಾನಿಗಳಿಂದ ನಡೆದುಕೊಂಡು ಬರ್ತಿದೆ. ಹಾಗೆ ಇನ್ನು ಇತ್ತೀಚೆಗೆ ಒಂದು ಸಾಧಾರಣವಾಗಿ 50-60 ವರ್ಷಗಳ ಇತಿಹಾಸ ಇರುವಂಥ ಕೆಲವು ಭಜನಾ ಮಂದಿರಗಳು ಕೂಡ ಈಗ ಧಾರ್ಮಿಕ ಕೇಂದ್ರವಾಗಿ ಬೆಳೆದು ನಿಂತಿದೆ. ಹಾಗೆ ದೈವಸ್ಥಾನಗಳು, ದೇವಸ್ಥಾನಗಳು, ಮಿತ್ತಮಜಲಿನ ಆ ಒಂದು ಕ್ಷೇತ್ರ ಎನ್ನುವುದು ಅದು ಬಹಳ ಪುರಾತನ ಕಾಲದಿಂದಲೂ ಸಜಿಪ ಮಾಗಣೆಯ ಪ್ರಮುಖ ಆರಾಧ್ಯ ಕೇಂದ್ರವಾಗಿದೆ. ಯಾಕೆಂತೇಳಿದರೆ ದೈವಗಳು ಅಂತ ಹೇಳಿದರೆ ನಾವು ಉಳಿದ ದೈವಾರಾಧನೆಗೂ ಮಿತ್ತಮಜಲಿನಲ್ಲಿರುವಂತಹ ದೈವಗಳ ಆರಾಧನೆಗೂ ಬಹಳಷ್ಟು ವ್ಯತ್ಯಾಸವಿದೆ. ಶುದ್ಧ ಶಾಕಾಹಾರಿಯಾಗಿ ಆ ಮಿತ್ತಮಜಲು ಕ್ಷೇತ್ರದಲ್ಲಿ ಅಣ್ಣ ತಮ್ಮ ದೈವಗಳಿಗೆ ನೇಮೋತ್ಸವವನ್ನು ನಡೆಸಲಾಗ್ತಿದೆ. ಯಾವುದೇ ಆಹಾರ ಅಂದರೆ ಕೋಳಿಯ ಆಹಾರ ಆಗಲಿ ಅಥವಾ ಹೊದಲಿನ ಆಹಾರವಾಗಲಿ ಆ ದೈವ ನರ್ತನದ ಸಂದರ್ಭದಲ್ಲಿ ದೈವಗಳಿಗೆ ಆಹಾರವಾಗಿ ನೀಡುವ ಒಂದು ಸಂಪ್ರದಾಯ ಅಲ್ಲಿ ಇರುವುದಿಲ್ಲ. ಬರೀ ಹೂವಿನ ಆಹಾರ ಅಂತ ಹೇಳುವಂಥ ಒಂದು ವಿಶೇಷವಾದಂತಹ ಒಂದು ರೀತಿಯ ಆರಾಧನೆ ಮಿತ್ತಮಜಲು ಕ್ಷೇತ್ರದಲ್ಲಿ ನಡೆದುಕೊಂಡು ಬರ್ತಾ ಇದೆ. ಇನ್ನು ಸಜಿಪ ಮಾಗಣೆಯ ಒಂದು ವಿಶೇಷ ಶ್ರದ್ಧಾ ಕೇಂದ್ರ ಅಂತ ಹೇಳಿದರೆ ಪನೋಳಿ ಬಯಲು ಕಲ್ಲುರಟಿ ಕಲ್ಕುಡ ದೈವಸ್ಥಾನ. ಬಹುಶಃ ಇವತ್ತು ಪ್ರಪಂಚದಾದ್ಯಂತ ಭಕ್ತಾಭಿಮಾನಿಗಳು ಅಲ್ಲಿಯ ಕಾರಣಿಕಕ್ಕೆ ತಲೆಬಾಗಿ ಆ ಕ್ಷೇತ್ರಕ್ಕೆ ಆಗಮಿಸುವಂಥ ವಿಚಾರ ಜನಜನಿತವಾಗಿದೆ. ಹಾಗೆ ಸಜಿಪ ಮಾಗಣೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ವಿಶೇಷವಾದಂಥ ಕಟ್ಟುಪಾಡುಗಳನ್ನು ಅನುಸರಿಸಿಕೊಂಡು ದೈವಾರಾಧನೆಯಲ್ಲಿ ಬಹಳ ವಿಶಿಷ್ಟವಾದಂಥ ಸ್ಥಾನವನ್ನು ಹೊಂದಿದೆ. ಪುದ್ದಾರ ಮೆಚ್ಚಿ ಜಾತ್ರೆ ಹಾಗೂ ಬಿಸು ಜಾತ್ರೆ ಅಂತ ಹೇಳೋದು ಸಜಿಪ ಮಾಗಣೆಯ ಹೆಮ್ಮೆಯ ಜಾತ್ರೆಗಳು. ಅದರೊಂದಿಗೆ ನಂದಾವರ ಜಾತ್ರೆ ಕೂಡ ಇವತ್ತು ಬಂಟ್ವಾಳ ತಾಲೂಕಿನಲ್ಲಿ ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಅಪ್ಪದ ಪೂಜೆ ಮೂಲಕ ನಂದಾವರ ಗಣಪತಿಯ ಮಹಾತ್ಮೆ ಅಥವಾ ಆ ಕಾರಣಿಕ ಯಾವ ರೀತಿ ಜನಜನಿತವಾಗಿದೆಯೋ ಅದೇ ರೀತಿ ಇವತ್ತು ಈ ಕ್ಷೇತ್ರ ಬೆಳಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಒಂದು ವಿಶೇಷವಾದಂಥ ಸ್ಥಾನಮಾನ. ಬಹುಶಃ ಈ ಬ್ರಹ್ಮಕಲಶದ ಮೂಲಕವಾಗಿ ಈ ಕ್ಷೇತ್ರಕ್ಕೆ ನೂತನವಾದಂತಹ ರಥ ಸಮರ್ಪಣೆ, ಹಾಗೆ ವಿಶೇಷವಾಗಿ ಅಭಿವೃದ್ಧಿಯ ಕೆಲಸ ಕಾರ್ಯಗಳು, ಇನ್ನು ವಿಶೇಷವಾಗಿ ಮೂರೂ ದೇವರಿಗೆ ಕೂಡ ತಾಮ್ರದ
ಮಾಡು, ಗರ್ಭಗುಡಿ ಹಾಗೂ ತೀರ್ಥಮಂಟಪಗಳಿಗೆ ಅಳವಡಿಸುವುದರ ಮೂಲಕ ನೂತನವಾಗಿ ಈ ಕ್ಷೇತ್ರಗಳು ಶೋಭಿಸುವಂಥ ಕೆಲಸ ವ್ಯವಸ್ಥಾಪನಾ ಸಮಿತಿಯಿಂದ ಆಗಿದೆ. ಇನ್ನೊಂದು ವಿಚಾರ ಏನು ಹೇಳುವುದಿದ್ದರೆ, ನಾವು ಹಿಂದಿನ ಇತಿಹಾಸ ನೋಡುವುದಿದ್ದರೆ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಜೀವನದಿ ಅಂತ ಹೇಳಿದರೆ ನೇತ್ರಾವತಿ ನದಿ, ಬಹಳ ಗಂಗೆಯಷ್ಟೇ ಪಾವಿತ್ರ ಅಂತ ಹೇಳುವ ಭಾವನೆ ನಮಗಿತ್ತು. ಆದರೆ ಆಧುನಿಕ ವ್ಯವಸ್ಥೆಯಲ್ಲಿ ಈ ನೀರು ನೇರವಾಗಿ ಆ ಕಲುಷಿತ ಅಂದರೆ ಒಳಚರಂಡಿಯ ವ್ಯವಸ್ಥೆಗಳೆಲ್ಲ ನೇತ್ರಾವತಿ ನದಿಗೆ ಜೋಡಣೆ ಮಾಡಿರುವುದರಿಂದ ಆ ನೀರಿನಲ್ಲಿ ಇವತ್ತು ಅಭಿಷೇಕ ಮಾಡೋದ್ರಿಂದ ಮುಖ ತೊಳೆಯೋದು ಕೂಡ ಸ್ವಲ್ಪ ಅಸಹ್ಯ ಅಂತೇಳಿ ಕಂಡುಬರುವಂಥ ಪರಿಸ್ಥಿತಿಯಲ್ಲಿ ಈ ಬಾರಿಯ ನೂತನ ವ್ಯವಸ್ಥಾಪನಾ ಸಮಿತಿಯವರು ಕ್ಷೇತ್ರಕ್ಕೆ ಶುದ್ಧ ಕುಡಿಯುವ ನೀರಿನ ಅಂದರೆ ಕೊಳವೆ ಬಾವಿಯನ್ನು ನಿರ್ಮಾಣ ಮಾಡಿ ಆ ಮೂಲಕವಾಗಿ ಭಕ್ತರಿಗೆ ಹಾಗೂ ದೇವರ ಉಪಯೋಗಕ್ಕೆ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ನೂತನ ಕೊಳವೆ ಬಾವಿಯನ್ನು ನಿರ್ಮಾಣ ಮಾಡಿ ಆ ಮೂಲಕವಾಗಿ ಶುದ್ಧ ಜಲವನ್ನು ಪೂರೈಸುತ್ತಿರುವುದು ಬಹಳ ಒಂದು ಶ್ಲಾಘನೀಯವಾದಂಥ ಕಾರ್ಯವನ್ನು ಈ ವ್ಯವಸ್ಥಾಪನಾ ಸಮಿತಿ ಅಳವಡಿಸಿಕೊಂಡಿದೆ. ಈ ರೀತಿಯಾಗಿ ಈ ಕ್ಷೇತ್ರ ಮುಂದಿನ ದಿನಗಳಲ್ಲೂ ಕೂಡ ಹಾಗೆ ಭಕ್ತರ ಅಭೀಷ್ಟಗಳನ್ನೆಲ್ಲ ಈಡೇರಿಸುವಂಥ ಮಹಾಕ್ಷೇತ್ರವಾಗಿ ಸಜಿಪ ಮಾಗಣೆಯ ದೈವ ಹಾಗೂ ದೇವರುಗಳ ಒಂದು ಕೊಂಡಿಯಾಗಿ ವಿಶೇಷವಾಗಿ ಈವಾಗಲೇ ಹೇಳಿದ ಹಾಗೆ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ಕೊಡಿ ಏರಿಸುವಾಗ ಹಾಗೂ ಕೊಡಿ ಇಳಿಸುವಾಗ ಧ್ವಜ ಆರೋಹಣ ಧ್ವಜ ಆವರೋಹಣಗಳಲ್ಲೂ ಕೂಡ 4-5 ದೈವದ ಅಭಯವನ್ನು ಪಡೆದೇ ಇಲ್ಲಿ ಆರೋಹಣ ಹಾಗೂ ಅವರೋಹಣ ನಡೆಯುವುದು ಒಂದು ಪೂರ್ವಶಿಷ್ಟ ಸಂಪ್ರದಾಯವಾಗಿದ್ದು ಮುಂದೆಯೂ ಕೂಡ ಈ ಸಂಪ್ರದಾಯಗಳು ಸತ್ಸಂಪ್ರದಾಯಗಳು ಕಟ್ಟುಪಾಡುಗಳೆಲ್ಲ ಸೂರ್ಯಚಂದ್ರ ಇರುವ ತನಕ ಅನಾಚೂನವಾಗಿ ಭಕ್ತಾಭಿಮಾನಿಗಳ ಸಹಕಾರದಿಂದ ಬೆಳೆಯುವಂತಾಗಲಿ ಅಂತ ಹೇಳಿ ಶುಭ ಹಾರೈಸ್ತಾರೆ. ನಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಧಾರ್ಮಿಕ ಕ್ಷೇತ್ರಗಳೇ ಅಂದರೆ ದೇವಸ್ಥಾನಗಳಲ್ಲಿ ಸಂಪ್ರದಾಯ ಪ್ರಕಾರವಾಗಿ ಪ್ರತಿ 12 ವರ್ಷಗಳಿಗೊಮ್ಮೆ ಬ್ರಹ್ಮಕಲಶೋತ್ಸವ ನಡೀಲೇಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು 12 ವರ್ಷಗಳಿಗೊಮ್ಮೆ ಆಗೋದೇ ಇಲ್ಲ. ಏನು ಕಾರಣ, ಅದು ಯಾಕೆ ಆಗ್ತಾ ಇಲ್ಲ? ನಿಜವಾಗಿ ಹೇಳಬೇಕಾದ್ರೆ ನಮ್ಮ ನಂದಾವರ ಕ್ಷೇತ್ರದಲ್ಲೂ ಕೂಡ 1984ರಲ್ಲಿ ನಡೆದಿದೆ, ಆನಂತರ 2005ರಲ್ಲಿ, ಆನಂತರ ಇದೀಗ 2023ರಲ್ಲಿ ಬ್ರಹ್ಮಕಲಶೋತ್ಸವ ನಡಲಿಕ್ಕೆ ಇರುವಂಥದ್ದು. 17 ವರ್ಷ ಆಗಿದೆ, 12 ವರ್ಷ ಕಳೆದು 17 ವರ್ಷ ಆಗಿದೆ. ಹಾಗಾಗಿ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಸುಬ್ರಹ್ಮಣ್ಯ ಭಟ್ ಅವರಿದ್ದಾರೆ, ಮಾಗಣಿ ತಂತ್ರಿಗಳು. ಅವ್ರ ಜೊತೆ ಮಾತಾಡೋಣ. ಸರ್, ಯಾಕೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಪ್ರತಿ ಜಿಲ್ಲೆಯಲ್ಲಿರ್ಬೋದು ಅಥವಾ ಬೇರೆ ಜಿಲ್ಲೆಯಲ್ಲಿರ್ಬೋದು ಇಂಥ ಒಂದು ವ್ಯವಸ್ಥೆಗಳಾಗ್ತಾ ಇದೆ, ಯಾಕೆ ತಡ ಆಗ್ತಾ ಇದೆ, ಅಥವಾ ಸಂಪ್ರದಾಯವನ್ನು ನಾವು ಮೀರಿ ಹೋಗ್ತಾ ಇದ್ದೀವಿ ಏನು ಅಂತ? ಸಾಮಾನ್ಯವಾಗಿ ದೇವಸ್ಥಾನಗಳು ಅಂತ ಹೇಳಿದರೆ ಬಿಂಬೋಪಾದಿಯಲ್ಲಿ ಆರಾಧನೆ ಮಾಡುವಂಥ ಪದ್ಧತಿ ಭಾಳ ಹಿಂದಿನಿಂದಲೇ ನಡೆದುಕೊಂಡು ಬಂದಂಥ ಪದ್ಧತಿ. ದೇವಸ್ಥಾನಗಳು ವಿಗ್ರಹ ಮತ್ತು ಪಾಣಿಪೀಠ ಇವುಗಳ ಮಧ್ಯೆ ಏನು ಆ ಸಂಬಂಧವನ್ನು ಜೋಡಿಸುವಂಥ ವ್ಯವಸ್ಥೆಗೆ ಅಷ್ಟಬಂಧ ಅಂತೇಳಿ ಹೇಳೋದು. ಆ ಅಷ್ಟಬಂಧದ ಅವಧಿಯೇ 12 ವರ್ಷ ಕಾಲಮಿತಿಯಲ್ಲಿರುವುದರಿಂದ 12 ವರ್ಷಕ್ಕೊಮ್ಮೆ ಆ ಅಷ್ಟಬಂಧವನ್ನು ಪುನಃ ಲೇಪನೆ ಮಾಡದೇ ಇದ್ದಲ್ಲಿ ಬಿಂಬ ಮತ್ತು ಆ ಪಾಣಿಪೀಠಕ್ಕೆ ಇರುವಂತಹ ಮಧ್ಯ ಕಂದಕ ಏನಿದೆ ಅದರಿಂದಾಗಿ ಬಿಂಬ ಅಲುಗಾಡಲಿಕ್ಕೆ ಆರಂಭ ಆಗ್ತದೆ. ಆವಾಗ ಆ ಬಿಂಬಕ್ಕೆ ಚೈತನ್ಯ ಕೂಡ ಕಡಿಮೆ ಆದಾಗೆ ಆಗ್ತದೆ. ಹಾಗೆ ಅಲ್ಲಿ ಆ ಸ್ಪಷ್ಟತೆ ಬಾರದೇ ಇರುವುದರಿಂದ ನಮ್ಮ ಪೂರ್ವಿಕರು ಈ ಒಂದು ಸಂಪ್ರದಾಯವನ್ನು ಅಳವಡಿಸಿಕೊಂಡಿದ್ದಾರೆ. ಯಾವುದೇ ದೇವಸ್ಥಾನಗಳಲ್ಲಿ 12 ವರ್ಷಕ್ಕೊಮ್ಮೆ ಅಷ್ಟಬಂಧ ಬ್ರಹ್ಮಕಲಶವನ್ನು ಮಾಡಿಸುವುದು ಇದು ವಿಧಿಪೂರ್ವಕವಾದಂಥ ವಿಚಾರ. ಯಾಕೆಂತೇಳಿದರೆ ಈವಾಗಲೇ ಹೇಳಿದಾಗೆ ಈ ಅಷ್ಟಬಂಧದ ಒಂದು ಲೇಪನದ ಗರಿಷ್ಠ ಮಿತಿ ಅಂತ ಹೇಳಿದರೆ ಅದು 12 ವರ್ಷಗಳ ಕಾಲ. 12 ವರ್ಷ ಆಗುವಾಗ ಆ ಅಷ್ಟಬಂಧದ ಅಂಟಿನ ಸ್ವಭಾವ ಕಡಿಮೆ ಆಗಿರೋದ್ರಿಂದ ಆ ಬಿಂಬ ಮತ್ತು ಪಾಣಿಪೀಠದ ಮಧ್ಯೆ ಆ ಬಿರುಕು ಬರುವುದರಿಂದ ಆ ಭದ್ರತೆಗಾಗಿ ಪ್ರತಿ 12 ವರ್ಷಕ್ಕೊಮ್ಮೆ ಅಷ್ಟಬಂಧ ಬ್ರಹ್ಮಕಲಶವನ್ನು ಆಚರಿಸುವಂಥ ಸತ್ಸಂಪ್ರದಾಯವನ್ನು ನಾವು ಈ ಕರಾವಳಿ ಭಾಗದಲ್ಲಿ ಕಂಡುಕೊಂಡಿರುವಂಥ ಒಂದು ಸತ್ಯ ವಿಚಾರ. ಹಾಗೆ ಈ ಬಿಂಬೋಪಾದಿಯಲ್ಲಿ ನಾವು ಆರಾಧನೆ ಮಾಡುವಂತಹ ಇದಕ್ಕೆ ಚೈತನ್ಯ ಬರಬೇಕಿದ್ದರೂ ಕೂಡ ಆ 12 ವರ್ಷಕ್ಕೊಮ್ಮೆ ಸಹಸ್ರ ಕಲಶ ಇರ್ಬೋದು ಅಥವಾ 500 ಕಲಶ ಇರ್ಬೋದು. ಇಂತಿಂಥ ದೇವರಿಗೆ ಇಷ್ಟಿಷ್ಟು ಕಲಶಗಳ ಅಭಿಷೇಕ ಮಾಡಬೇಕು ಅಂತೇಳಿ ಒಂದು ನಿಯಮ ಕೂಡ ಆ ತಂತ್ರಾಗಮ ಪದ್ಧತಿಯಲ್ಲಿ ಇರುವುದರಿಂದ ಆ ಪ್ರಕಾರವಾಗಿ ಆಯಾ ದೇವತೆಗಳಿಗೆ ಆಯಾ ಸಂಖ್ಯೆಗಳಿಗೆ ಅನುಗುಣವಾಗಿ ಬ್ರಹ್ಮಕಲಶಗಳನ್ನು ಮಾಡುವಂಥ ಪದ್ಧತಿ ನಮ್ಮಲ್ಲಿ ಆಚರಣೆಯಲ್ಲಿದೆ. ಇನ್ನು ನಂದವಾರದ ವಿಚಾರ ಹೇಳುವುದಿದ್ದರೆ ತಾವು ಇವಾಗಲೇ ಹೇಳಿದ ಹಾಗೆ ಆ 2005ರಿಂದ ಇವತ್ತು 23ಕ್ಕೆ ಬ್ರಹ್ಮಕಲಶ ಆಗ್ತದೆ ಅಂತ ಹೇಳಿದರೆ 12 ವರ್ಷಗಳು ದಾಟಿರುವುದು ಸ್ವಲ್ಪ ಬಹುಶಃ ನಂದವರ ಅಂತ ಹೇಳಿದರೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಕೂಡ ಇದು ಎ ಗ್ರೇಡ್ ಅಂದರೆ ಪ್ರಥಮ ಸ್ಥಾನದಲ್ಲಿರುವಂಥ ದೇವಸ್ಥಾನ ಅಂತೇಳಿ. ಆದರೂ ಏನೋ ಸ್ವಲ್ಪ ಆಡಳಿತದವರ ಆ ಒಂದು ಧರ್ಮ ಪ್ರಜ್ಞೆಯ ಕೊರತೆಯಿಂದಲೋ ಅಥವಾ ಕಾಲ ಕೂಡಿ ಬರದೆ ಯಾವುದು ಆಗೋದಿಲ್ಲ ಅಂತೇಳಿದರೆ, ಆದರೆ ನಮ್ಮ ಇಚ್ಛಾಶಕ್ತಿಯನ್ನು ನಾವು ಉಪಯೋಗ ಮಾಡಿದ್ರಲ್ಲಿ ಖಂಡಿತ ದೇವರ ದಯೆ ಅದಕ್ಕೆ ಇರ್ತದೆ ಅಂತ ಹೇಳೋದು. ನಾವು ಸಾಮಾನ್ಯವಾಗಿ ಇವತ್ತು ಎ ಗ್ರೇಡ್ ಇರ್ಬೋದು, ಬಿ ಗ್ರೇಡ್ ಇರ್ಬೋದು, ಸಿ ಗ್ರೇಡ್ ಇರ್ಬೋದು. ಸರಕಾರದ ವ್ಯವಸ್ಥೆಯಲ್ಲಿ ಆ ದೇವಸ್ಥಾನಗಳ ಮಟ್ಟವನ್ನು ಯಾವ ರೀತಿ ವಿಂಗಡಿಸಿದಾರೋ ಆದರೂ ಆ 12 ವರ್ಷಕ್ಕೊಮ್ಮೆ ನಂದಾವರ ಇರ್ಬೋದು ಅಥವಾ ಯಾವುದೇ ಧಾರ್ಮಿಕ ಕ್ಷೇತ್ರಗಳಿಗೆ ಬಿಂಬೋಪಾದಿಯಲ್ಲಿ ಆರಾಧನೆ ಮಾಡುವಂಥ ಶ್ರದ್ಧಾ ಕೇಂದ್ರಗಳಲ್ಲಿ ಆ ಅಷ್ಟಬಂಧ ಬ್ರಹ್ಮಕಲಶೋತ್ಸವವನ್ನು ಮಾಡುವಂಥ ಸಂಪ್ರದಾಯ ಎಲ್ಲ ಕಡೆಯಲ್ಲೂ ಆಚರಣೆ ಮಾಡಿಕೊಂಡು ಬರ್ತಾ ಇದೆ. ಇನ್ನು ನವೀಕರಣದ ಸಂದರ್ಭದಲ್ಲಿ ವಿಶೇಷವಾಗಿ ಬ್ರಹ್ಮಕಲಶಗಳನ್ನು ಯಾಕೆಂತ ಹೇಳಿದರೆ ಅದು ತೀರ್ಥಮಂಟಪ, ಗರ್ಭಗುಡಿ, ಸುತ್ತುಬೌಳಿಗಳೆಲ್ಲ
ಇವಾಗ ಎಲ್ಲ ಶಿಲಾಮಯ ಇದ್ದರೂ ಶಿಲಾಮಯ ದೇವಸ್ಥಾನಗಳಿಗೆ 1000 ವರ್ಷದ ಬಾಳ್ವಿಕೆ ಇದೆ ಅಂತ ಹೇಳೋದು ವಿಚಾರ ಇದೆ. ಹಾಗೆ ನಮ್ಮ ಪುರಾತನ ಕೆಲವು ಗ್ರಾಮೀಣ ಭಾಗದ ದೇವಸ್ಥಾನಗಳು ನೋಡಿದರೆ ಅದು ಕೆಂಪು ಕಲ್ಲಿನಿಂದ ಅಥವಾ ಮಣ್ಣಿನಿಂದ ಮಾಡಿದಂಥ ದೇವಸ್ಥಾನಗಳು ಇರೋದ್ರಿಂದ ಅದು ಆ ಅಜೀರ್ಣಾವಸ್ಥೆಯನ್ನು ಹೊಂದಿರುವುದರಿಂದ ಅದರ ಜೀರ್ಣೋದ್ಧಾರ ಮಾಡುವಂಥ ಅನಿವಾರ್ಯ ಸಂದರ್ಭಗಳಲ್ಲಿ ಕೂಡ ಬ್ರಹ್ಮಕಲಶವನ್ನು ಮಾಡುವಂಥ ಒಂದು ಸಂಪ್ರದಾಯ ನಮ್ಮಲ್ಲಿ ಆಚರಣೆಯಲ್ಲಿದೆ. ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವೀರಭದ್ರನ ಆರಾಧನೆ ಕೂಡ ಈ ಒಂದು ಗ್ರಾಮದಲ್ಲಿ ನಡೆಯುತ್ತಿರುವುದು ಭಾಳ ಹಿಂದಿನ ವಿಚಾರ. ಆದರೆ ದುರ್ದೈವ ಅಂತ ಹೇಳಿದರೆ ನಾವು ಇವತ್ತು ಅದನ್ನು ಉಳಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದೇವೆ. ನಂದಾರವನ್ನು ಜೈನ ಸಂತತಿಯವರು ಆಳ್ವಿಕೆ ಮಾಡುತ್ತಿರುವಾಗ ಕೋಟೆ ದೇವರು ಅಂತ ಹೇಳುವಂಥ ಇನ್ನೊಂದು ಶಬ್ದ ಕೂಡ ವೀರಭದ್ರನಿಗೆ ಅನ್ವಯವಾಗ್ತಿತ್ತು. ಯಾಕೆಂತ ಹೇಳಿದ್ರೆ ಕೋಟೆಯ ರಕ್ಷಣೆಗಾಗಿ ವೀರಭದ್ರನನ್ನು ಅಲ್ಲಿ ನೆಲೆಯೂರಿಸಿ ಆ ಮೂಲಕವಾಗಿ ಆರಾಧನೆ ಮಾಡಿ ಕೋಟೆಯ ರಕ್ಷಣೆಯ ಒಂದು ಜವಾಬ್ದಾರಿ ವೀರಭದ್ರನ ಮೂಲಕವಾಗಿ ಆ ಹಿಂದಿನ ಏನು ಜೈನ ಮನೆತನದ ಅರಸರುಗಳು ಅದನ್ನು ಕಾಪಾಡಿಕೊಂಡು ಬಂದಿದ್ದರು. ಆ ನಂತರ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಕೆಲವೊಂದು ವೈರುಧ್ಯಗಳಿಂದಾಗಿ ಮೂಲೆಪಾಲಾಗಿದೆ. ನಾವು ಧರ್ಮಸ್ಥಳದಲ್ಲಿ ಧರ್ಮೋತ್ಥಾನ ಟ್ರಸ್ಟ್ ಅಂತ ಹೇಳುವಂಥ ಅವರ ಒಂದು ಮಹಾ ಸಂಕಲ್ಪ ಇದೆ. ಅದರಲ್ಲಿ ಶಿಲಾಮಯವಾದಂಥ ದೇವಸ್ಥಾನಗಳಿದ್ದರೆ ಜೀರ್ಣೋದ್ಧಾರ ಮಾಡುವಂಥ ವ್ಯವಸ್ಥೆ ಕೂಡ ಅಲ್ಲಿಂದ ಮಾಡುವಂಥ ವಿಚಾರ ಇದೆ. ಆದರೆ ದುರ್ದೈವ ಅಂತ ಹೇಳಿದರೆ ನಮ್ಮ ಸಜಿಪ ಮುನ್ನೂರು ಗ್ರಾಮದಲ್ಲಿರುವಂತಹ ವೀರಭದ್ರ ದೇವಸ್ಥಾನ ಸಂಪೂರ್ಣ ಶಿಲಾಮಯವಾಗಿದ್ದರೂ ನಾವು ಇವತ್ತು ಆ ವೀರಭದ್ರನ ಮೂರ್ತಿಯನ್ನು ಬಂಟ್ವಾಳ ಮ್ಯೂಸಿಯಮ್ಮಲ್ಲಿ ನೋಡ್ಬೋದು. ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ಶಿಲೆಗಳನ್ನೆಲ್ಲ ಕೆಲವರ ಮನೆ ನಿರ್ಮಾಣ ಮಾಡುವಾಗ ಮೆಟ್ಟಿಲುಗಳನ್ನಾಗಿ ಮಾಡಿರುವಂಥ ಆ ಪ್ರತ್ಯಕ್ಷ ಉದಾಹರಣೆಗಳು ಕೂಡ ಇವಾಗಲೂ ಸಜಿಪ ಮುನ್ನೂರು ಗ್ರಾಮದಲ್ಲಿದೆ. ಇದು ಒಂದು ದುರ್ದೈವದ ವಿಚಾರ. ಕೋಟೆಯ ರಕ್ಷಕನಾಗಿ ಇರಬೇಕಾಗಿದ್ದಂತಹ ವೀರಭದ್ರನಿಗೆ ಇವತ್ತು ಆ ದೇವಾಲಯವೇ ನಶಿಸಿ ಹೋಗುವಂಥ ಒಂದು ಸಂದರ್ಭ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ನಮ್ಮ ದೌರ್ಬಲ್ಯ ಅಥವಾ ನಾವು ಈ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಉಳಿಸಿ ಬೆಳೆಸುವಲ್ಲಿ ನಮ್ಮ ಇಚ್ಛಾಶಕ್ತಿಯನ್ನು ಅಥವಾ ಶ್ರದ್ಧಾಭಕ್ತಿಯನ್ನು ಯಾವ ಮಟ್ಟಕ್ಕೆ ಇಳಿಸಿಕೊಂಡಿದ್ದೇವೆ ಅಂತ ಹೇಳುವುದಕ್ಕೆ ಇದೊಂದು ದ್ಯೋತಕವಾಗಿದೆ. ನಂದಾವರ ಶ್ರೀ ವಿನಾಯಕ ಶಂಕರನಾರಾಯಣ ದುರ್ಗಾಂಬ ಕ್ಷೇತ್ರ, ನಂದಾವರ, ಪಾಣೆಮಂಗಳೂರು. ಪ್ರಿಯ ಭಗವದ್ಭಕ್ತರೇ, ತಾರೀಕು 29/1/2023 ಆದಿತ್ಯವಾರ ಮೊದಲುಗೊಂಡು 3/2/2023 ಶುಕ್ರವಾರದವರೆಗೆ ಜೀರ್ಣೋದ್ಧಾರಗೊಂಡ ಶ್ರೀ ಕ್ಷೇತ್ರ ನಂದಾವರದ ಶ್ರೀ ವಿನಾಯಕ ಶಂಕರನಾರಾಯಣ ದುರ್ಗಾಂಬ ದೇವರಿಗೆ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಹಾಗೂ ನೂತನ ರಥ ಸಮರ್ಪಣೆ ರಥೋತ್ಸವ ಹಾಗೂ ದಿನಾಂಕ 5/2/2023 ಆದಿತ್ಯವಾರ ಮೊದಲುಗೊಂಡು 10/2/2023 ಶುಕ್ರವಾರದವರೆಗೆ ವರ್ಷಾವಧಿ ಜಾತ್ರಾ ಮಹೋತ್ಸವವು ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ವ್ಯವಸ್ಥಾಪನಾ ಸಮಿತಿ, ಅಭಿವೃದ್ಧಿ ಸಮಿತಿ, ಬ್ರಹ್ಮಕಲಶ ಸಮಿತಿ ಹಾಗೂ ಮಾಗಣೆಯ ಸಮಸ್ತ ಆಸ್ತಿಕ ಬಾಂಧವರ ಯಜಮಾನತ್ವದಲ್ಲಿ ಜರಗಲಿರುವುದು. ಈ ಉತ್ಸವಕ್ಕೆ ಭಗವದ್ಭಕ್ತ ಬಂಧುಗಳು ಈ ಪುಣ್ಯ ಧಾರ್ಮಿಕ ಮಹೋತ್ಸವದಲ್ಲಿ ಸಕುಟುಂಬ ಪರಿವಾರ ಸಮೇತರಾಗಿ ಪಾಲ್ಗೊಂಡು ತನು ಮನ ಧನಗಳ ಸಹಕಾರ ನೀಡಿ ಸಿರಿಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಕ್ಷೇತ್ರದ ಆರಾಧ್ಯ ದೇವರಾದ ಶ್ರೀ ವಿನಾಯಕ ಶಂಕರನಾರಾಯಣ ದುರ್ಗಾಂಬ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ನಿಮ್ಮೆಲ್ಲರನ್ನು ಬ್ರಹ್ಮಕಲಶ ಸಮಿತಿಯ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಹಾಗೂ ರಾಜೇಶ್ ನಾಯ್ಕ್ ಉಳಿಪಾಡಿ ಗುತ್ತು ಹಾಗೂ ಕಾರ್ಯಾಧ್ಯಕ್ಷರಾದ ಕೆ ವಿಶ್ವನಾಥ್ ಆಲ್ವಾ ಹಾಗೂ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರಾದ ಸಂತೋಷ್ ಜಿ ಶೆಟ್ಟಿ ದಳಂದಿಲ, ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಶಶಿರಾಜರಾವ್ ನೊಯಿ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಅರವಿಂದ್ ಭಟ್ ಪದ್ಯಾಣ, ಪ್ರಧಾನ ಅರ್ಚಕರಾದ ವೇದಮೂರ್ತಿ ಮಹೇಶ್ ಭಟ್, ಕಾರ್ಯನಿರ್ವಹಣಾಧಿಕಾರಿಯಾದ ಜಯಮ್ಮ ಪಿ ಹಾಗೂ ವ್ಯವಸ್ಥಾಪನಾ ಸಮಿತಿ, ಅಭಿವೃದ್ಧಿ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಮಾಗಣೆಯ 10 ಸಮಸ್ತರು ಅರ್ಚಕ ವೃಂದ ಸಿಬ್ಬಂದಿ ವರ್ಗದ ಪರವಾಗಿ ಈ ಮೂಲಕ ನಿಮ್ಮನ್ನು ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ.